ಇರುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೋ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು ಬಿ ಜೆ ಪಿ ಯಾರೂ ಸಂಪರ್ಕ ಮಾಡಿಲ್ಲ, ನನಗೆ ಯಾರೂ ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ಇವತ್ತು ಮಾನಪಾಡಿಯವರು ಹೇಳಿದ ಇದಕ್ಕೆ ಅವ್ರದ್ದು ಹೇಳಿಕೆ ಏನು, ಅದನ್ನು ಬಹಿರಂಗಪಡಿಸಲಲ್ರಿ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು, ಹಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು, ಸದನದಲ್ಲೇ ನಮ್ಮನ್ನು ಕಟ್ಟಿ ಹಾಕಿಬಿಟ್ರಾಯ್ತು, ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರಾಯ್ತು, ಇಷ್ಟಕ್ಕೇ ನಾವೆಲ್ಲ ಶಾಂತ ಆಗ್ತಿಲ್ಲ. ನಾವು ಗಟ್ಟಿಯಾಗಿದ್ದೀವಿ, ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಅಂತ ಹೇಳಿದ್ವಿ. ಮೊನ್ನೆನೂ ಹೇಳಿದ್ವಿ, ನೀವು ತನಿಖೆ ಮಾಡಿ. ಸಿ ಬಿ ಐ ಬಗ್ಗೆ ಈಗ ಯಾಕೆ ನಿಮ್ಗೆ ವಿಶ್ವಾಸ ಬಂದದ? ಇದೇ ಸಿ ಬಿ ಐ ಇ ಡಿ ಏನು ಹತ್ತಿದ್ರಿ, ಬಿ ಜೆ ಪಿಯ ಕೈ ಚೀಲ ಹತ್ತಿದ್ರಿ, ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ. ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸಾರ್ಹತೆ ಸಿ ಬಿ ಐ ಬತ್ತು? ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು, ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ, ನೀವೇ ಕ್ಯಾಬಿನೆಟ್ನಾಗ ಇಡ್ರಿ, ತನಿಖೆಗೆ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ. ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ. ನೀವೆಲ್ಲ ಏನು ಮಾಡ್ಲಕತ್ತೀರಿ, ನಾಟಕ ಮಾಡ್ಲಕತ್ತೀರಿ, ಜನರಿಗೆ ಕಣ್ಣಾಗ ಮಣ್ಣು ಹಾಕೋ ಕೆಲಸ ಮಾಡ್ಲಕತ್ತೀರಿ ಅಷ್ಟೇ. ನೀನೇ ನೋಡ್ರ ಇದ್ರದ್ದು ಎಫ್ ಐ ಆರ್ ಮಾಡ್ಯಾರ, ಯಾವುದು ಕರೋನಾದು. ಆ ಕರೋನಾದ ಎಫ್ ಐ ಆರ್ನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ, ಕಲ್ಲಪ್ಪ ಮಲ್ಲಪ್ಪ ಯಾವದಾನ, ಅಧಿಕಾರಿ ಯಾವದಾನ, ಯಾವುದೂ ಇಲ್ಲ. ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಅಧಿಕಾರಿಗಳಂತ. ಅಂದ್ರೆ ನೀವು ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ, ಯಾರು ನೇರವಾಗಿ ಹೊಣೆ ಅದಾರ? ಅವಾಗ ಏನು ಹೇಳ್ತಿದ್ರಿ, ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ, ಹೌದಾ ಇಟ್ಟು ಹಣ ಹಗರನೇ ಆಗಿದೆ, ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಇದೇ ಎಚ್ ಕೆ ಪಾಟೀಲ್ರು, ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು. ಈ ಸಣ್ಣ ಹುಡುಗರು ಮಾತು ಕೇಳ್ತಾರವ್ರು, ಪ್ರಿಯಾಂಕಾ ಖರೇಂದು, ಯಾರು ಅವ್ರು ಇನ್ನೊಬ್ಬ ನಮ್ಮ ಬೈರೇಗೌಡ, ಕೃಷ್ಣ ಬೈರೇಗೌಡ, ಇವೆಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ.